ದೀಪಾವಳಿಗೆ ಬರೋಣ ಈಗ. ಎಸ್, ನನ್ನ ಫೇವ್ರೆಟ್ ಫೆಸ್ಟಿವಲ್ ಇದು. ಹೌದಾ? ಪಟಾಕಿ ತಂದಿದ್ದೀರಾ ಇಲ್ವಾ? ಬನ್ನಿ ಇವಾಗ ಒಟ್ಟಿಗೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಇವತ್ತೇ ಹೊಡಿಯೋಣ. ಎಸ್. ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಆಗ ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ರಿ, ಇವತ್ತು ಹೇಗ್ ಸೆಲೆಬ್ರೇಟ್ ಮಾಡ್ತಿದ್ದೀರಾ? ನಂಗೆ ತುಂಬಾ ಚಿಕ್ಕ ವಯಸ್ಸಿಂದ ಪಟಾಕಿ ಅಂದ್ರೆ ಇಷ್ಟ, ಬಟ್ ಹೊಡಿಯೋಕ್ ಭಯ. ಅಂದ್ರೆ ಡ್ಯೂ ಟು ಮನೆಯಲ್ಲಿರೋ ಸಿಚುವೇಶನ್ಸ್ಗೆ ತರಕ್ ಆಗ್ತಾ ಇರ್ಲಿಲ್ಲ, ನಾವು ಬೇರೆಯವ್ರ ಮನೆಗೆ ಹೋಗಿ ಹೊಡಿಬೇಕಾಗಿತ್ತು. ಈಗ ನನ್ಗೆ ತುಂಬಾ ಇಷ್ಟ, ಈಗ ನನ್ನ ಹತ್ರ ಇದೆ, ನಾನು ಕೊಂಡ್ಕೋಬಹುದು, ನಾನೇ ಹೋಗಿ ತಗೋಬಹುದು. ಬಟ್ ಜೊತೆಲಿ ಹೊಡಿಯಕ್ ಯಾರು ಬರ್ತಾ ಇಲ್ಲ. ಎಲ್ಲರೂ ಫುಲ್ ನಾವು ಎನ್ವಿರಾನ್ಮೆಂಟಲ್ ಕಾನ್ಶಿಯಸ್ ಆಗಿದೀವಿ, ನಾವು ಏರ್ ಪೊಲ್ಯೂಷನ್ ಮಾಡಲ್ಲ, ಸೌಂಡ್ ಪೊಲ್ಯೂಷನ್ ಮಾಡಲ್ಲ, ನಮ್ಗೆ ಪೆಟ್ಸ್ ಇದೆ ಅಂತೆಲ್ಲ ಹೇಳ್ತಾರೆ. ನನ್ನ ಜೊತೆ ಒಂದು ಅರ್ಧ ಗಂಟೆ ಪಟಾಕಿ ಹೊಡಿರಿ ಅಂದ್ರೆ ಹೊಡಿಯಲ್ಲ. ಸೊ ಹಾಗಾಗಿ ನಾವು 3 ಜನ ಇವಾಗ ಮಾತಾಡ್ಕೋತಾ ಇದ್ವಿ, ನಾಳೆ ಶೂಟಿಂಗ್ ಅಲ್ಲಿ ಈ ಪ್ರಪಂಚದಿರೋ ಕೇರ್ ಅಂಡ್ ಕನ್ಸರ್ನ್ ಎಲ್ಲ ನಮ್ ಹಬ್ಬಗಳಿಗೆ ಯಾಕೆ ಶುರು ಬರುತ್ತೆ ಅಂತ. ಅಲ್ಲ, ಇವ್ರಿಗೆ ನ್ಯೂ ಇಯರ್ ಅಲ್ಲಿ ಪಟಾಕಿ ಹೊಡೆದಾಗ ಏನೊಂದ್ಸಲ, ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಊರ್ ತುಂಬಾ ಪಟಾಕಿ ಹೊಡೆದಾಗ ಏನೊಂದ್ಸಲ, ಬೇರೆ ಯಾವ್ದೇ ಒಳ್ಳೆ ನೀರ್ಗೆ ಮೂರಿ ನೀರ್ ಬಿಟ್ಟಾಗ ಅದು ಏನ್ ಅನ್ಸಲ್ಲ. ಬರೀ ನಮ್ ಹಬ್ಬಗಳಿಗೆ ಇವ್ರಿಗೆಲ್ಲರಿಗೂ ಸಮಸ್ಯೆ ಇರೋದು. ಅಲ್ಲ, ನನ್ಗೆ ಅದೇ ಚಿಕ್ಕ ವಯಸ್ಸಿಂದ ದೊಡ್ಡವನಾದ್ಮೇಲೆ ಈ ರೇಂಜ್ ಪಟಾಕಿ ಹೊಡಿಬೇಕು ಅಂತ ಬೆಳೆದ್ಬಿಟ್ಟು ದೊಡ್ಡನಾದ ತಕ್ಷಣ ಇವ್ರೆಲ್ಲಾರ್ದು ಮಾತು ಕೇಳಕ್ ಎಷ್ಟು ಬೇಜಾರಾಗುತ್ತೆ. ಪಟಾಕಿ ಪ್ರಾಬ್ಲಮ್ ಹೌದಾ? ಅದೊಂದು ಬೇಜಾರು. ಬಟ್ ಏನಿಲ್ಲಪ್ಪ, ನಾನು ಚಿಕ್ಕ ವಯಸ್ಸಲ್ಲಿ ಬಾರಿ ತರಲೆ ಮಾಡಿದ್ದೀನಿ. ಯಾರ್ಯಾರ ಮನೆಗೋ ರಾಕೆಟ್ ನಾವು ನ್ಯೂ ಇಯರ್ ಬೇರೆ ಯಾವ ಹಬ್ಬಕ್ಕೂ ಹೊಡಿಯಲ್ಲ, ದೀಪಾವಳಿಗಂತೂ ಪಕ್ಕ ಹೊಡೆದೇ ಹೊಡಿತೀವಿ. ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಿದೆ. ಅಟ್ಲೀಸ್ಟ್ ಬೇರೆಯವ್ರು ಏನಾದ್ರು ತೀರಾ ಪೊಲ್ಯೂಷನ್ ಆಗೋ ರೇಂಜ್ಗೆಲ್ಲ ಹೊಡಿಯಲ್ಲ ಅನ್ಸುತ್ತೆ. ಬಟ್ ಒಂದ್ ಸ್ವಲ್ಪ ಸೆಲೆಬ್ರೇಷನ್ ಅಂತ ಅವರೇ ಮಾಡಿರೋದಲ್ವಾ, ಹಿರಿಯರೇ ಮಾಡಿರೋದು ಈ ಹಬ್ಬನ. ಅವರೇ ಮಾಡಿ ಅವರೇ ಮಾತಾಡಿದ್ರೆ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇದೆ. ಲೈಕ್ ಬಿಫೋರ್ ಹಾರ್ವೆಸ್ಟಿಂಗ್ ಸಲ್ಫರ್ ಆಡ್ ಆಗ್ಬೇಕು ನಿಮ್ಗೆ ಅಟ್ಮಾಸ್ಫಿಯರ್ಗೆ ಟು ಕಿಲ್ ದ ಪೆಸ್ಟ್. ಸೊ ಅದಕ್ಕೆ ಅಂತ ಸ್ಟಾರ್ಟ್ ಆಗಿದ್ ರಿಚುವಲ್ ಇದು. ಓಕೆ, ಪಟಾಕಿ ಹೊಡೆದು ಸಂಭ್ರಮಿಸ್ಬೇಕು ಅಂತಿದ್ದೀರಾ?